ವೆಲ್ಕಮ್ ಬ್ಯಾಕ್ ಟು ದಿವ್ಯ ಭಾನುಪ್ರಕಾಶ್ ವ್ಲಾಗ್ಸ್. ಸೊ ಇವತ್ತು ಈ ವ್ಲಾಗ್ ಬಂದು ಧನುರ್ಮಾಸದ ವ್ಲಾಗ್ ಆಗಿರುತ್ತೆ. ಅಂದರೆ ಅಮಾವಾಸ್ಯೆ ದಿನ ಕ್ಯಾಪ್ಚರ್ ಮಾಡಿದಂಥ ಒಂದು ವಿಡಿಯೋ ಇದು. ಸುಮಾರು ಬೆಳಗಿನ ಜಾವ 4:15 ಅಷ್ಟೊತ್ತಿಗೆ ಆಲ್ರೆಡಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಬಿಟ್ಟು ದೇವ್ರ ದೀಪನ ಹಚ್ಚಿದ್ದೆ. ಆಲ್ಮೋಸ್ಟ್ 5 ಗಂಟೆ ಒಳಗೆಲ್ಲ ಪೂಜೆ ಆಗೋಗಿತ್ತು ಅವತ್ತು. ಸೊ ಯೂಶ್ವಲಿ ಧನುರ್ಮಾಸ ಅಂದರೆ ಬೆಳಗಿನ ಜಾವ ಸೂರ್ಯೋದಯ ಅಂದರೆ ಸನ್ರೈಸ್ ಆಗೋಕ್ಕೂ ಮುಂಚೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅರಳಿಕಟ್ಟೆ ಸುತ್ತುತ್ತಾರೆ. ನಾನು ಇದನ್ನು ತುಂಬ ವರ್ಷಗಳಿಂದ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಈ ಸರಿ ನಾನು ಇಷ್ಟೇ ದಿವಸ 5 ದಿವಸ ಅಥವಾ 7 ದಿವಸ ಅಥವಾ 9 ದಿವಸ ಈ ಥರ ಮಾಡ್ದಿರ ಎಷ್ಟು ದಿವಸ ಸಾಧ್ಯವಾಗುತ್ತೋ ಅಷ್ಟು ದಿವಸ ಬೆಳಗ್ಗೆನೇ ಎದ್ದು ಬ್ರಾಹ್ಮಿ ಮುಹೂರ್ತ ಅಂದರೆ ಸನ್ರೈಸ್ ಆಗೋಕ್ಕೂ ಮುಂಚೆನೇ ಈ ಥರ ದೇವ್ರ ದೀಪ ಹಚ್ಚಿ ಮನೆಯಲ್ಲಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಅರಳಿಕಟ್ಟೆಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಸ್ಟಾರ್ಟ್ ಮಾಡಿದ್ಮೇಲೆ ಅದನ್ನು ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ಇದು ಬಂದು ನಮ್ಮಲ್ಲಿರೋ ಕಾಶಿ ಗಣಗ್ಲೆ ಅಂತ ಕರಿತೀವಿ. ನೀವು ಈ ಗಿಡಕ್ಕೆ ಅಥವಾ ಈ ಹೂವಕ್ಕೆ ಏನಂತ ಕರಿತೀರಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇದು ವೈಟ್ ಕಲರಲ್ಲೂ ಬರುತ್ತೆ ಈ ಹೂವು. ಬಟ್ ನಮ್ಮನೇಲಿ ಇದೊಂಥರ ಸರಸ್ವತಿ ಪಿಂಕ್ ಅಂತಾರಲ್ಲ ಆ ಪಿಂಕ್. ಇದು ಒಂಥರ ಮೋಸ್ಟ್ ವೈಬ್ರೆಂಟ್ ಕಲರ್ ಅನ್ಬೋದು. ಇದು ಒಂಥರ ಎಷ್ಟು ಬೇಗ ಅಟ್ರ್ಯಾಕ್ಟ್ ಮಾಡುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಈ ಕಲರು, ಆ ಮೂಡೆಲ್ಲನೂ. ಅದಾದ ನಂತರ ನಾನು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ನನ್ನ ಮಾರ್ನಿಂಗ್ ಮಸ್ಟ್ ಆ್ಯಂಡ್ ಶುಡ್ ಕಾಫಿ. ಈಗ ಎಷ್ಟೋ ಜನಕ್ಕೆ ಹೆಲ್ತ್ ಡ್ರಿಂಕ್ಸ್ ಕುಡಿಯೋ ಅಭ್ಯಾಸ ಇರುತ್ತೆ, ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಹಾಟ್ ವಾಟರ್ ಕುಡಿಯೋ ಅಭ್ಯಾಸ ಇರುತ್ತೆ. ಡೆಫಿನೆಟ್ಲಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಆಫ್ ಹಾಟ್ ವಾಟರ್ ಕುಡಿತೀನಿ. ಬಟ್ ಅದಕ್ಕಿಂತ ತುಂಬ ಇಂಪಾರ್ಟೆಂಟ್ ಅಂದರೆ ನನಗೆ ಕಾಫಿ. ವಿತೌಟ್ ಕಾಫಿ ನನಗೆ ವರ್ಕೇ ಮಾಡೋಕ್ಕಾಗಲ್ಲ ಅನಿಸುತ್ತೆ, ನನ್ನದು ಸಿಸ್ಟಮ್ ಸ್ಟಾರ್ಟೇ ಆಗಲ್ಲ ಅನಿಸುತ್ತೆ. ಸೊ ಕಾಫಿ ಈಸ್ ಮಸ್ಟ್ ಆ್ಯಂಡ್ ಶುಡ್ ಫಾರ್ ಮೀ. ಆ್ಯಂಡ್ ಅದಾದ ನಂತರ ಮಧ್ಯಾಹ್ನಕ್ಕೆ ರಸಮ್ ಮಾಡಿದ್ದೆ, ಟೊಮ್ಯಾಟೊ ರಸಮ್. ಆ್ಯಂಡ್ ನಮ್ಮನೇಲಿ ಟೊಮ್ಯಾಟೊ ರಸಮ್ ಅಥವಾ ರಸಮ್ ಅಂತ ಏನು ಕರಿತೀವಲ್ಲ ಅದು ಮಸ್ಟ್ ಆ್ಯಂಡ್ ಶುಡ್ ಆಲ್ಮೋಸ್ಟ್ ಎವ್ರಿ ಡೇ ಇರುತ್ತೆ. ಆ್ಯಂಡ್ ಇರ್ರೆಸ್ಪೆಕ್ಟಿವ್ ಅಂದರೆ ಇವಾಗ ನಾವು ಮನೇಲಿ ಏನಾದರೂ ಸಾಂಬಾರು ಮಾಡಿದ್ರು ಅಥವಾ ಏನೇ ಕರಿ ಮಾಡಿದರೂ ಕೂಡ ನಮಗೆ ರಸಮ್ ಇರಲೇಬೇಕು. ಆ್ಯಂಡ್ ಇದನ್ನು ಮಾಡೋದು ತುಂಬಾ ಈಸಿ. ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ ಒಂದು 10 ನಿಮಿಷದೊಳಗೆ ನೀವು ರಸಮ್ನ ಈಸಿಯಾಗಿ ರೆಡಿ ಮಾಡಿಬಿಡ್ಬೋದು. ಇದಕ್ಕೆ ಏನೆಲ್ಲ ಬೇಕಂದರೆ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊ, ಒಂದು ಸಣ್ಣ ನಿಂಬೆಹಣ್ಣು ಸೈಜಲ್ಲಿ ಹುಣಸೆ ಹಣ್ಣು ಇರುತ್ತಲ್ಲ ಅದನ್ನು ನೀರಲ್ಲಿ ಹಾಕಿ ಚೆನ್ನಾಗಿ ಕಿವುಚ್ಕೊಳ್ಳುವಾಗ ಒಂದು 5-6 ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಅಥವಾ ಕೊತ್ತಂಬರಿ ಸೊಪ್ಪು ಕಡ್ಡಿ ಇರುತ್ತಲ್ಲ, ಹಸಿ ಕಡ್ಡಿ ಅಥವಾ ಎಳೆ ಕಡ್ಡಿನ ಹಾಕಿ ಚೆನ್ನಾಗಿ ಕಿವುಚ್ಕೋಬೇಕು. ನೀವು ಎಷ್ಟು ಚೆನ್ನಾಗಿ ಕಿವುಚ್ಕೋತಿರೋ ಅಷ್ಟು ಚೆನ್ನಾಗಿ ರಸಮ್ ಬರುತ್ತೆ. ಸೊ ಚೆನ್ನಾಗಿ ಕಿವುಚ್ಕೊಂಡಿದ ನಂತರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನೀರು ಹಾಕೊಂಡ್ಮೇಲೆ ಸಪ್ರೇಟಾಗಿ ಒಂದು ಬಾಣಲೆಯಲ್ಲಿ ಒಗ್ಗರಣೆ ಕೊಡಿ. ಒಗ್ಗರಣೆಗೆ ಆ್ಯಸ್ ಯೂಶ್ವಲ್ ಎಣ್ಣೆ, ಸಾಸಿವೆ, ಜೀರಿಗೆ, ಒಂದು 4-5 ಮೆಂತ್ಯದ ಕಾಳು ಮತ್ತು ಒಣಮೆಣ್ಸಿನ್ಕಾಯಿ, 1-2-3 ಒಣಮೆಣ್ಸಿನ್ಕಾಯಿನ ಹಾಕಿ ಒಗ್ಗರಣೆ ಆದಮೇಲೆ ಅದನ್ನು ಕೂಡ ಈ ರಸಮ್ದು ಬೌಲ್ ಏನಿರುತ್ತಲ್ಲ ಅದಕ್ಕೆ ಹಾಕ್ಕೊಂಡು, ಅದಾದಮೇಲೆ ಇದಕ್ಕೆ 1 ಸ್ಪೂನ್ ಪೆಪ್ಪರ್ ಪೌಡರ್ ಮತ್ತು 1 ಸ್ಪೂನ್ ಜೀರಿಗೆ ಪೌಡರ್. ನಿಮಗೆ ತುಂಬ ಸ್ಟ್ರಾಂಗ್ ಆಗಬೇಕು ರಸಮ್ಮು. ಯೂಶ್ವಲಿ ನೆಗಡಿ ಆದಾಗ, ಫೀವರ್ ಬಂದಾಗೆಲ್ಲ ನಾವು ಸ್ವಲ್ಪ ಸ್ಟ್ರಾಂಗಾಗಿ ಕುಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೋತೀವಲ್ಲ, ಅಂಥ ಟೈಮಲ್ಲಿ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಪೆಪ್ಪರ್ ಪೌಡರ್ನ ಹಾಕ್ಕೊಂಡು 1 ಚಿಟಿಕೆ ಹಿಂಗು, ಅದಾದ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಅರಿಶಿಣದ ಪುಡಿ ಇದನ್ನೆಲ್ಲ ಹಾಕ್ಕೊಂಡು ಕುದಿಯಕ್ಕೆ ಬಿಡಿ. ಕುದಿಯೋಕ್ಕೆ ಅಂದರೆ ಲೈಕ್ ಈಗ ನಾವು ಯೂಶ್ವಲಿ ಸಾಂಬಾರು ಅಥವಾ ಇನ್ನೇನಾದರೂ ಮಾಡಿದಾಗ ಕುದಿಯಕ್ಕೆ ಬಿಡ್ತೀವಲ್ಲ ಅಷ್ಟೊಂದೆಲ್ಲ ಕುದಿಸ್ಬಾರ್ದು. ತುಂಬ ಲೈಟಾಗಿ ಕುದಿ ಬರ್ತಾಯಿದೆ ಅಂದಿದ ತಕ್ಷಣವೇ ಇದನ್ನು ಆಫ್ ಮಾಡ್ಕೊಂಬಿಡ್ಬೇಕು. ಆ್ಯಂಡ್ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಅದನ್ನು ಮಾತ್ರ ಮರಿಬಾರ್ದಲ್ವಾ. ಸಾಲ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನಿಮಗಿಲ್ಲಿ ತೋರಿಸ್ತೀನಿ ಮುಂದೆ ಅದು ಯಾವ ಮಟ್ಟಕ್ಕೆ ಏನಂತಾರೆ ಕುದಿ ಬಂದಿದ ತಕ್ಷಣ ನೀವು ಆಫ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು. ನೀವಿಲ್ಲಿ ನೋಡ್ತಾ ಇದ್ರೆ
ಈ ಬೌಲ್ ಸೈಡಲ್ಲೆಲ್ಲ ನೋಡಿ ಲೈಟಾಗಿ ಈ ಥರ ನೊರೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಅಲ್ವಾ. ಸೊ ನಾನು ಇವಾಗ ಮರೆತು ಉಪ್ಪು ಹಾಕ್ಕೊಂಡೆ, ಬಟ್ ಯೂಶ್ವಲಿ ಮುಂಚೆನೇ ಉಪ್ಪನ್ನು ಹಾಕ್ಕೊಂಡು ಇಟ್ಕೊಂಡಿರ್ತೀನಿ. ಸೊ ಈ ಥರ ಲೈಟಾಗಿ ಸೈಡಲ್ಲೆಲ್ಲ ನೋಡಿ ನೊರೆ ಅಂದರೆ ಕುದಿ ಬರ್ತಾಯಿದೆ ಅನ್ನುವಾಗ ನೀವು ಸ್ವಲ್ಪ ಅಲರ್ಟಾಗಿರಬೇಕು, ಯಾಕಂದರೆ ಇದು ಆಲ್ ಆಫ್ ಎ ಸಡನ್ ಆಗಿ ಉಕ್ಕು ಬಿಡುತ್ತೆ. ಯಾವತ್ತಿಗೂ ಅಷ್ಟೇ ಒಂದು ಟ್ರಿಕ್ ಏನಂದರೆ ರಸಮ್ ಯಾವತ್ತಿಗೂ ಜಾಸ್ತಿನೂ ಕುದಿಬಾರ್ದು ಮತ್ತು ಉಕ್ಕಲೂಬಾರ್ದು. ಲೈಟಾಗಿ ಮರಳು ಬರ್ತಾ ಇರೋಂಗೆ ಆಫ್ ಮಾಡಿಬಿಟ್ಟು ಮುಚ್ಚಳ ಹಾಕ್ಬಿಟ್ರೇ ನೋಡಿ ನಿಮಗಿನ್ನ ಮುಂದೆ ಗೊತ್ತಾಗುತ್ತೆ ಅದರದ್ದು ಆ ಒಂದು ಸ್ಟ್ರಾಂಗ್ನೆಸ್ ಅಥವಾ ಆ ಒಂದು ಫ್ಲೇವರ್ ಎಲ್ಲ ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಸ್ವಲ್ಪ ಲೈಟಾಗಿ ಈ ಥರ ಕುದಿ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇರೋಂಗೆ ಆಫ್ ಮಾಡಿಬಿಟ್ಟು ಮುಚ್ಚಳ ಮುಚ್ಕೊಂಬಿಡಿ. ಸೊ ಇದನ್ನು ಯೂಶ್ವಲಿ ನಾನ್ ವೆಜ್ ಮಾಡಿದಾಗ ಅಥವಾ ಡೈಜೆಷನ್ಗೆ ಮತ್ತು ಇಮ್ಯುನಿಟಿ ಬಿಲ್ಡ್ ಮಾಡೋಕ್ಕೆಲ್ಲ ತುಂಬಾ ಒಳ್ಳೆ ರೆಸಿಪಿ, ತುಂಬ ಕ್ವಿಕ್ಕಾಗಿ ಮಾಡ್ಕೊಂಬಿಡ್ಬೋದು. ಆ್ಯಂಡ್ ಅದಾದಮೇಲೆ ಸಂಡೇ ಬಂದು ನನ್ನ ಹಸ್ಬೆಂಡು ಕಾಲು ಸೂಪ್ ಕುಡಿಯೋಕ್ಕೆ ಹೋಗಿದ್ರು ನಮ್ಮ ಏರಿಯಾದಲ್ಲೇ. ಸೊ ಅಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಕಾಲು ಸೊಪ್ಪು. ಯೂಶ್ವಲಿ ನಮಗೆ ಬೇರೆ ಕಡೆಯೆಲ್ಲ ಏನಾಗಂದರೆ ಜಾಸ್ತಿ ನೀರೆಲ್ಲ ಮಿಕ್ಸ್ ಮಾಡಿಬಿಟ್ಟು ಆ ಕಾಲು ಸೂಪ್ ಫ್ಲೇವರೇ ಹೊರಟೋಗ್ಬಿಡುತ್ತೆ. ಯೂಶ್ವಲಿ ಮನೇಲಿ ಮಾಡ್ಕೊಂಡು ಕುಡಿಯೋರಿಗೆ ಅದರದ್ದು ಫ್ಲೇವರ್ ಆಗಿರ್ಬೋದು, ಅದು ತಿಕ್ಕಾಗಿದೆಯಾ ಸ್ಟ್ರಾಂಗ್ ಆಗಿದೆಯಾ ಅಂತ ಗೊತ್ತಾಗುತ್ತಲ್ವಾ. ಸೊ ಆ ಥರ ನನಗೆಲ್ಲ ಕಾಲು ಸೂಪ್ ಕುಡಿದ ಅಭ್ಯಾಸ ಇಲ್ಲ, ಬಟ್ ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ. ಸೊ ಅವರು ಅವತ್ತು ಹೋಗಿ ಕಾಲು ಸೂಪ್ ಕುಡಿದ್ರು. ಇದು ನಮ್ಮ ಏರಿಯಾದಲ್ಲೇ ಇರೋದು, ಸೋಮಣ್ಣ ನಾಟಿ ಸ್ಟೈಲ್ ಹೋಟೆಲ್ ಅಂತೇನು, ನೀವು ಬೇಕಾದ್ರೆ ಟ್ರೈ ಮಾಡಿ. ಆ್ಯಂಡ್ ಅದಾದಮೇಲೆ ಅವತ್ತಿನ ದಿನ ಸಾಯಂಕಾಲ ನಮ್ಮ ಮನೆ ಹತ್ರ ಅಣ್ಣಮ್ಮ ದೇವಿನ ಕೂರಿಸಿದ್ರು. ಸೊ ಎಲ್ಲ ಕಡೆ ಮಾಡೋ ಹಾಗೆ ನಮ್ಮ ಮನೆ ಕಡೆನೂ ಅವತ್ತಿನ ದಿವಸ ಅಣ್ಣಮ್ಮನ ಬಿಡೋ ದಿವಸ ಪ್ರತಿ ರೋಡ್ಗೂ ಬಂದು ಅಣ್ಣಮ್ಮ ದೇವಿ ಏನಂತಾರೆ ಆ ಮೂರ್ತಿನ ಪ್ರತಿ ರೋಡ್ಗೂ ಕರ್ಕೊಂಬಂದು ಪ್ರತಿಯೊಬ್ಬರು ಅವ್ರ ಕೈಲಾಗೋಷ್ಟು, ಕೆಲವೊಬ್ಬರು ಮಡ್ಲು ತುಂಬಿಸೋದು ಅಂದರೆ ಸೀರೆ ಕೊಡ್ತಾರೆ, ಇನ್ನು ಕೆಲವರು ಹೂವು ಹಣ್ಣು ಕೊಟ್ಟು ಪೂಜೆ ಮಾಡ್ತಾರೆ. ಸೊ ಆ ಥರದ್ದು ಒಂದು ಪ್ರತೀತಿ. ಸೊ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಣ್ಣಮ್ಮ ದೇವಿ. ಆ್ಯಂಡ್ ನಿಮಗೆ ನನ್ನ ವ್ಲಾಗ್ಸ್ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲ್ ಹೆಸರು ದಿವ್ಯ ಭಾನುಪ್ರಕಾಶ್. ನಾನು ಇನ್ನೂ ಯಾವ ಥರ ವೀಡಿಯೋಸ್ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅಂತಲೂ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.